ಅಹಿಂಸಯಾ ಪಾರಮಹಂಸ್ಯಚರ್ಯಯ ಸ್ಮೃತ್ಯಾ ಮುಕುಂದಾಗ್ರ ಸ್ಮೃತ್ಯಾ ಮುಕುಂದಾಚರಿತಾಗ್ರಸೀಧುನಾ ಯಮೈರಕಾಮೈರ್ನಿಯಮೈರನಿಂದಯಾ ನಿರೀಹಯಾ ದ್ವಂದ್ವ ತಿತಿಕ್ಷಯಾ ಚ ಅಹಿಂಸಯ ಪಾರಮಹಂಸಚರ್ಯಯ ಸ್ಮೃತ್ಯ ಮುಕುಂದ ಆಚರಿತ ಅಗ್ರಸೀಧುನ ಮುಕುಂದಾಚರಿತ ಅಗ್ರಸೀಧುನ ಯಮೈಹಿ ಅಕಾಮೈಹಿ ನಿಯಮೈಹಿ ಅನಿಂದಯ ನಿರೀಹಯ ದ್ವಂದ್ವ ತಿತಿಕ್ಷಯಾಚ. ಅಂದ್ರೆ ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ ದೃಢಾರತಿರ್ ಬ್ರಹ್ಮಣಿ ನಿರ್ಗುಣೇಚಯ ಅನ್ನೋದನ್ನೇ, ಅಂದ್ರೆ ಆತ್ಮ ವ್ಯತಿರಿಕ್ತವಾದ ವಸ್ತುವಿನಲ್ಲಿ ಅಸಂಗ ಹುಟ್ಟಬೇಕು, ನಿರ್ಗುಣ ಬ್ರಹ್ಮನಲ್ಲಿ ಅಂದ್ರೆ ಪ್ರಾಕೃತ ಗುಣರಹಿತನಾಗಿರ್ತಕ್ಕಂಥ ಭಗವಂತನಲ್ಲಿ ದೃಢಾರತಿ ಗಟ್ಟಿಯಾಗಿರುವಂತ ರತಿ ಹುಟ್ಟಬೇಕು. ಅದಕ್ಕೆ ಇನ್ನು ಏನೇನು ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಹಿಂಸೆಯ ಅಂದ್ರೆ ಮಾಹಿಂಸ್ಯಾತ್ ಸರ್ವಭೂತಾನಿ ಎಂಬುದಾಗಿ ಏನು ಶಾಸ್ತ್ರ ವಚನ ಇದೆ, ಅದಕ್ಕೆ ಅನುಗುಣವಾಗಿ ಪ್ರಾಣಿವಧೆ ಮೊದಲಾಗಿರತಕ್ಕಂಥ ಹಿಂಸೆಯನ್ನ ಮಾಡದೇ ಇರುವಂತದ್ದು. ಪಾರಮಹಂಸಚರ್ಯಯ, ಪಾರಮಹಂಸರು ಅಂದ್ರೆ ಪರಮಹಂಸ ಭಗವಂತ, ಅವನಿಗೆ ಸಂಬಂಧಪಟ್ಟವರು ಪಾರಮಹಂಸರು. ಅಂದ್ರೆ ಭಗವತ್ ಭಕ್ತ್ಯಾದಿಗಳನ್ನ ಮಾಡುವಂಥದ್ದು. ಭಗವತ್ ಭಕ್ತಿಯನ್ನ ಮಾಡತಕ್ಕಂಥ ವ್ಯಕ್ತಿಗಳಲ್ಲಿ ಸೇವೆಯನ್ನ, ಅವರ ಸೇವೆಯನ್ನ ಮಾಡುವ, ಚರ್ಯ ಅಂದ್ರೆ ಸೇವೆ ಅಂತ ಅರ್ಥ, ಅವರ ಸೇವೆಯನ್ನ ಮಾಡುವಂಥದ್ದು. ಸ್ಮೃತ್ಯ ಭಗವಂತನ ಕಥಾ ಶ್ರವಣವನ್ನ ಮಾಡುವಂಥದ್ದು, ಸ್ಮರಣೆ ಮಾಡಿಕೊಳ್ಳುವಂಥದ್ದು. ಮುಕುಂದ ಆಚರಿತ ಅಗ್ರ್ಯ ಸೀಧುನ, ಮುಕುಂದ, ಮುಕುಂದ ಅಂದ್ರೆ ಮೋಕ್ಷಪ್ರದನಾಗಿರ್ತಕ್ಕಂಥ ಭಗವಂತ, ಅವನ ಅಗ್ರ್ಯ ಉತ್ತಮವಾಗಿರ್ತಕ್ಕಂಥ ಚರಿತ್ರೆಗಳು, ಅದರ ಸೀಧುನ ಅದನ್ನ ಅನುಸಂಧಾನ ಮಾಡುವಂಥದ್ದು, ಶ್ರವಣಮನವನ್ನ ಮಾಡುವಂಥದ್ದು. ಇನ್ನು ಯಮೈಹಿ ಅಕಾಮೈಹಿ ಅಂದ್ರೆ ಅಕಾಮೈಹಿ ಇಚ್ಛಾನುಸರಣ ಕರ್ಣರಹಿತೈ, ಅಂದ್ರೆ ನಾವು ಅಪೇಕ್ಷೆ ಪಟ್ಟು ಏನೋ ಒಂದು ಈ ಉದ್ದೇಶಕ್ಕೋಸ್ಕರವಾಗಿ ಇಂಥ ಕೆಲಸ, ಫಲದ ಕಾಮನೆಗಳನ್ನು ಇಟ್ಟುಕೊಂಡು ಕೆಲಸ ಮಾಡುವಂಥದ್ದು, ಅದು ಕಾಮ, ಅದಿರಬಾರದು. ಇನ್ನು ಯಮ ಇರಬೇಕು. ಯಮ ಇರಬೇಕು ಅಂದ್ರೆ ಯಮ ಅಂತ ಏನಂತ ಮುಂದೆ ಹೇಳ್ತಾರೆ. ನಿಯಮ ಇರಬೇಕು, ನಿಯಮಕ್ಕೂ ಕೂಡ ಮುಂದೆ ನಿರೂಪಣೆ ಬರುತ್ತೆ. ಅನಿಂದಯ, ಇನ್ನು ಕೆಲವರು ಎಲ್ಲರನ್ನೂ ಕೂಡ ನಿಂದನೆ ಮಾಡತಕ್ಕಂಥ ಒಂದು ಸ್ವಭಾವ, ಅದು ಭಗವಂತನ ಕೋಪಕ್ಕೆ ಕಾರಣವಾಗುವಂಥದ್ದು. ಎಲ್ಲರನ್ನೂ ನಿಂದನೆ ಮಾಡುವಂತ ಒಂದು ಸ್ವಭಾವ ಏನಿದೆ, ಅದು ಭಗವಂತನ ಕೋಪಕ್ಕೆ ಕಾರಣವಾಗುವುದು. ಅನಿಂದಯ, ಯಾರನ್ನೂ ಕೂಡ ನಿಂದನೆ ಮಾಡದೇ ಇರುವಂತದ್ದು. ನಿರೀಹಯ, ಈಹ ಅಂತ ಹೇಳಿದ್ರೆ ಕೆಟ್ಟ ಬಯಕೆಗಳು, ಕೆಟ್ಟ ಕೆಲಸವನ್ನ ಮಾಡತಕ್ಕಂಥ ಒಂದು ಅಪೇಕ್ಷೆಗಳು, ಅದು ಈಹ, ಅದು ಬಿಟ್ಟಿರ ನಿರೀಹಯ. ದ್ವಂದ್ವ ತಿತೀಕ್ಷಯಾಚ, ಅಂದ್ರೆ ದ್ವಂದ್ವ ತಿತೀಕ್ಷೆ ಅಂದ್ರೆ ಸುಖ ದುಃಖ ಲಾಭ ನಷ್ಟ ಎಲ್ಲವನ್ನು ಕೂಡ ಸಹಿಸಿಕೊಳ್ಳುವ ಒಂದು ಮನೋ ನಿಯಂತ್ರಣ, ದ್ವಂದ್ವ ತಿತೀಕ್ಷಯ. ಇದೆಲ್ಲ ನಮ್ಮಲ್ಲಿ ಸೇರ್ಕೊಳ್ತು ಅಂತಾದಾಗ ಆಗ ಮೊದಲು ಹೇಳಿದಂತೆ ಆತ್ಮ ವ್ಯತಿರಿಕ್ತ ವಸ್ತುನಿ ಅಸಂಗ, ಬ್ರಹ್ಮ ವ್ಯತಿರಿಕ್ತನಾಗಿರ್ತಕ್ಕಂಥ ಯಾವುದೇ ವಸ್ತುವಿನಲ್ಲೂ ಕೂಡ ಆಸಕ್ತಿ ಹುಟ್ಟೋದಿಲ್ಲ. ಮತ್ತು ನಿರ್ಗುಣ ಬ್ರಹ್ಮ ಪ್ರಾಕೃತ ಗುಣರಹಿತನಾಗಿರ್ತಕ್ಕಂಥ ಭಗವಂತನಲ್ಲಿ ನಮಗೆ ಆಸಕ್ತಿ ಹುಟ್ಟತ್ತೆ. ಇದೆಲ್ಲ ತೃತೀಯ ವಿಭಕ್ತಿ. ಇವುಗಳಿಂದ ಯಾಯ ಅಹಿಂಸೆಯ, ಅಹಿಂಸೆಯಿಂದ ಅಂತಾಗೆಲ್ಲ ತೃತೀಯ ವಿಭಕ್ತಿಯಲ್ಲಿ ಹೇಳ್ತಿದ್ದಾರೆ. ತೇನ ಅಹಿಂಸೆಯ, ತೇನ ಅಹಿಂಸೆಯ ಅಂದರೆ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಆ ಅಹಿಂಸಾ ಮಾರ್ಗ, ಅಹಿಂಸಾ ಸರ್ವಭೂತಾನಿ ಎಂಬುದಾಗಿ ಹೇಳ್ತಾ ಇದೆ. ಆ ಒಂದು ಅಹಿಂಸಾ ಮಾರ್ಗದಿಂದಾಗಿ ಸರ್ವಭೂತೇಶು ಸರ್ವತಾ ಅನಿಷ್ಟ ಚಿಂತನ ವರ್ಜನೇನ, ಅಹಿಂಸೆಯ ಶಬ್ದಕರ್ತ ಈಕ್ವಲ್ಸ್ ಹಾಕೊಳ್ಬೇಕು. ಅಹಿಂಸಾ ಶಬ್ದಕರ್ತ ಏನು ಅಂದ್ರೆ ಸರ್ವಭೂತೇಶು, ಭೂತ ಅಂದ್ರೆ ಭವಂತೀತಿ ಭೂತಾಹ, ಇರುವಂತ ಪ್ರಾಣಿ ಪಕ್ಷಿ ಮನುಷ್ಯ ಮರ ಗಿಡ ಬಳ್ಳಿ ಎಲ್ಲವೂ ಕೂಡ ಭೂತಗಳು. ಸರ್ವಭೂತಗಳಲ್ಲೂ ಸರ್ವಥಾ ಅನಿಷ್ಟ ಚಿಂತನ ವರ್ಜನೇನ, ಅವರಿಗೆ ಕೆಟ್ಟದ್ದಾಗಲಿ ಎಂಬುದಾಗಿ ಅನಿಷ್ಟ ಚಿಂತನೆ ಅದನ್ನ ಮಾಡಬಾರದು. ಅನಿಷ್ಟ ಚಿಂತ ವರ್ಜನೇನ, ಕೆಟ್ಟ ಚಿಂತನೆಯನ್ನ, ಮತ್ತೊಬ್ಬರ ಬಗ್ಗೆ ಕೆಟ್ಟದ್ದಾಗಲಿ ಎಂಬುದಾಗಿ ಚಿಂತನೆಯನ್ನ ಮಾಡದೇ ಇರುವಿಕೆ, ಅದು ಅಹಿಂಸಾ ಅಂತ ಕರೆಯುವಂಥದ್ದು. ನೋಡಿ, ಹಿಂಸೆ ಕೊಡೋದಲ್ಲ, ಮತ್ತೊಬ್ಬರಿಗೆ ಕೆಟ್ಟದ್ದಾಗಲಿ ಎಂಬುದಾಗಿ ಅಪೇಕ್ಷೆಯನ್ನು ಕೂಡ ಪಡಬಾರದು, ಅದು ಅಹಿಂಸಾ. ಇನ್ನು ಪಾರಮಹಂಸಚರ್ಯಯ, ಅದಕ್ಕರ್ಥ ಇಂದ್ರಿಯ ಜಯೇನ ಸ್ಮೃತ್ಯ. ಏನಪ್ಪ ಪಾರಮಹಂಸ, ಅದಕ್ಕೆ ಅರ್ಥ ಬರೆದಿಲ್ಲ. ಪಾರಮಹಂಸಚರ್ಯ ಅಂದ್ರೆ ಭಗವದ್ ಭಕ್ತರ ಸೇವೆ ಅಂತ ಅರ್ಥ, ಕಾಮ ಹಾಕೊಳ್ಬೇಕು. ಇನ್ನು ಇಂದ್ರಿಯ ಜಯ ಸ್ಮೃತ್ಯ, ವಿವಿಧಯ, ಸ್ಮೃತಿ ಅಂದ್ರೆ ಹೇಳ್ತಾರೆ ಒಂದು ಶ್ರವಣ ಮಾಡುವುದು, ಮಾಡಿದ್ದನ್ನ ಮನನ ಮಾಡುವುದು, ಅದು ಸ್ಮೃತಿ ಅಂತ ಕರೆದಿದ್ದಾರೆ. ಇನ್ನು ಅಕಾಮೈಹಿ, ಮುಂದೆ ಯಮೈರ್ ಅಕಾಮೈಹಿ ಅಂತಿದೆ. ಅಕಾಮೈಹಿ ಇಚ್ಛಾನುಸಾರಣ ಕರ್ಣರಹಿತೈಹಿ, ಏನ ಅನ್ಸತ್ತೋ ಅನಿಸಿದ್ದನ್ನ ಮಾಡಿಬಿಡೋದು, ಮಾತನಾಡಿ ಬಿಡೋದು. ಅದರ ಮಾಡಿದ್ದ ಆ ಮಾತಿನಿಂದ ಅಥವಾ ಆ ಕ್ರಿಯೆಯಿಂದ ಮುಂದೇನು ಅನ್ನೋ ಪೂರ್ವಾಪರಗಳ ವಿಚಾರವನ್ನ ಮಾಡದೇನೆ ಇಚ್ಛಾನುಸಾರ ಕರ್ಣೈಹಿ, ಆ ಕ್ಷಣಕ್ಕೆ ಏನ್ ಅನ್ಸುತ್ತೋ ಅದನ್ನ ಮಾಡಿಬಿಡುವಂಥದ್ದು, ಅದು ಕೆಟ್ಟದ್ದು.
ಅದು ಹಾಗೆ ಮಾಡಬಾರದು. ಇಚ್ಛಾನುಸಾರ ಕರಣ, ಇಚ್ಛಾನುಸಾರ ಅಂದ್ರೆ ನಮ್ಮ ಆ ಕ್ಷಣದ ಅನಿಸಿಕೆ, ಅದಕ್ಕೆ ಅನುಗುಣವಾಗಿ ಮಾಡುವಿಕೆ, ಹಾಗೆ ರಹಿತ ಆಗಿರಬಾರದು. ನಿತ್ಯ ಅನುಷ್ಠೇಯಿ ಇದು ಯಾವತ್ತು ಅಂದ್ರೆ ಒಳ್ಳೆ ನಿತ್ಯಾನುಷ್ಠಾನವಂತರಾಗಿರಬೇಕು. ಯಮೈಹಿ ದಶಭಿಹಿ ನಿಯಮೈಹಿ ತಾವದ್ಭಿಹಿ, ಅಲ್ಲಿ ಕೆಲವು ವ್ಯಾಖ್ಯಾನಗಳ 12 ಯಮಗಳು, ದಶ ಯಮಗಳೆಲ್ಲ ಹೇಳ್ತಾರೆ. ಅದು ಮುಂದೆ ಮುಂದೆ ನಿರೂಪಣೆ ಮಾಡ್ತಾರೆ. ದಶಭಿಹಿ ಅಂದ್ರೆ 10 ಯಮಗಳು, ತಾವದ್ಭಿಹಿ ನೇಮಿ 10 ನಿಯಮಗಳು. ಅಭಯೇನ ಸಹ ಕದಾಚಿತ್ ಅನುಷ್ಠೇಯಿ, ಅಭಯ ಅಂದ್ರೆ ನಮ್ಮಿಂದ ಯಾರಿಗೂ ಕೂಡ ಭಯ ಉಂಟಾಗುವಂತೆ ಇರದೇ ಇರುವಿಕೆ, ಇದರಲ್ಲೂ ಕೂಡ ಅಭಯಗಳು, ಇಂಥ ಅನುಷ್ಠಾನಗಳು ಇರಬೇಕು. ಯಥಾಹು, ಅದಕ್ಕೆ ಸಂಬಂಧಪಟ್ಟಾಗಿ ಬೇರೆ ಪುರಾಣದ ಒಂದು ಇದನ್ನು ಹೇಳ್ತಾ ಇದ್ದಾರೆ. ಯಾವ್ದು ಅಂತ ಹೇಳ್ತಾ ಇದ್ದಾರೆ. ಯಮಾನ್ ಅಭೀಕ್ಷ್ಣಂ ಸೇವೇತ, ಯಮಗಳನ್ನ 10 ಯಮಗಳಿದ್ದಾವೆ ಅಥವಾ 12 ಯಮಗಳು, ಇನ್ನೊಂದು ವ್ಯಾಖ್ಯಾನ. ಅವುಗಳನ್ನ ಅಭೀಕ್ಷ್ಣಂ ಸೇವೇತ, ಅಭೀಕ್ಷ್ಣ ಅಂದ್ರೆ ಚೆನ್ನಾಗಿ, ಯಮಗಳನ್ನ ಪರಿಪಾಲನೆ ಮಾಡಿ. ನಿಯಮಾನ್ ಮತ್ಪರ ಕ್ವಚಿತ್, ಹಾಗೆ ಕ್ವಚಿತ್ ನಿಯಮಗಳನ್ನು ಕೂಡ, ಆ ಯಮ ಮತ್ತು ನಿಯಮ ಅವುಗಳ ಅನುಷ್ಠಾನ, ಅವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದ್ರೆ ಮತ್ಪರಹ ಅಹಮೇವ ಪರಹ ಇತಿ ಭೂತ್ವ, ಭಗವಂತನೇ ಸರ್ವೋತ್ತಮ ಎಂಬ ಜ್ಞಾನವನ್ನು ಹೊಂದಿ ನಾವು ಯಮ ನಿಯಮಗಳ ಅನುಷ್ಠಾನವನ್ನ ಮಾಡಬೇಕು. ಹಾಗಾದ್ರೆ ಯಾವುದು ಯಮ? ಅಹಿಂಸಾ ಅರ್ಥ ಆಗುತ್ತೆ. ಸತ್ಯಂ, ಸತ್ಯ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಯದ್ಭೂತ ಹಿತಮತ್ಯಂತಂ ತತ್ಸತ್ಯಮಿತಿ ಗೀಯತೆ. ಭೂತಹಿತವಾದದ್ದು ಸತ್ಯ, ಯಾವುದರಿಂದ ಒಳ್ಳೆಯದಾಗತ್ತೋ ಅದು ಸತ್ಯ. ಅದು ಹಿಂದೆ ನಾನು ಉದಾಹರಣೆ ಕೊಟ್ಟಿದ್ದೇನೆ. ಒಬ್ಬ ಋಷಿಮುನಿಗಳ ಆಶ್ರಮದಲ್ಲಿ ಒಂದು ಜಿಂಕೆ ಬಂದು ಕದ್ದು ಕೂರುತ್ತೆ. ಒಬ್ಬ ಬೇಟೆಗಾರ ಬಂದು ಜಿಂಕೆ ಬಂತ ಅಂತ ಕೇಳ್ತಾನೆ. ಆದ್ರೆ ಆ ಋಷಿಮುನಿ, ಹೌದು ಜಿಂಕೆ ಬಂತು ಅಂದ್ರೆ ಏನಾಗುತ್ತೆ, ಆ ಬೇಟೆಗಾರ ಜಿಂಕೆಯನ್ನ ಕೊಂದು ತೆಗೆದುಕೊಂಡು ಹೋಗ್ತಾನೆ. ಅದು ಸತ್ಯ ಅಲ್ಲ, ಅವನು ಜಿಂಕೆ ಬಂದಿಲ್ಲ ಅಂತಾನೆ ಹೇಳ್ತಾನೆ. ಯಾಕಂದ್ರೆ ಅವನು ಆಡುವ ಮಾತಿನಿಂದ ಜಿಂಕೆಗೆ ತೊಂದರೆ ಆಗತ್ತೆ. ಹಾಗೆ ತೊಂದರೆಯಾಗದಂತೆ ಆಡುವಂತ ಮಾತದ್ದು ಸತ್ಯ. ಅಸತ್ಯ ಭೂತಹಿತವಾದದ್ದು ಸತ್ಯ. ಅಸ್ತೇಯ, ಮತ್ತೊಬ್ಬರ ವಸ್ತು, ಮತ್ತೊಬ್ಬರ ಜೀವನ, ಯಾವುದರ ಬಗ್ಗೆ ಕೂಡ ನಾವು ಅಪೇಕ್ಷೆಯನ್ನು ಕೂಡ ಪಡಬಾರದು. ಮನಸ್ಸಿನಿಂದ ಅಪೇಕ್ಷೆ, ನನ್ನದಲ್ಲ ಅಂತ ಆದ್ಮೇಲೆ ಅದರ ಬಗ್ಗೆ ಅಪೇಕ್ಷೆಯನ್ನು ಕೂಡ ಪಡಬಾರದು. ಅಸ್ತೇಯ, ಸಾಕ್ಷಾತ್ತಾಗಿ ವಸ್ತುವನ್ನು ಕದಿಯೋದು ಬೇರೆ, ಆ ವಸ್ತುವನ್ನ ಬಯಸುವುದು ಕೂಡ ಕಳ್ಳತನವಾಗತ್ತೆ. ಅಸ್ತೇಯ. ಅಸಂಗ, ಕೆಟ್ಟ ಸಂಘವನ್ನ ಬಿಡ್ತಕ್ಕಂಥದ್ದು ಅಸಂಗ. ಅಸಂಗ. ಕ್ರೀಹಿ, ಲಜ್ಜಾ ಸ್ವಭಾವ, ಅಂದ್ರೆ ಒಂದು ನಾಚಿಕೆಯ ಸ್ವಭಾವ. 4 ಜನ ಅವರ ಎದುರೇ ನಾವು ತಲೆ ಎತ್ತಿ ಓಡಾಡುವಂತೆ ಇರತಕ್ಕಂಥದ್ದು, ತಲೆ ತಗ್ಗಿಸುವಂತ ಕೆಲಸ, ಅಥವಾ ಯಾರೇನ್ ಬೇಕಾದ್ರೂ ಮಾಡಲ್ಲ ಹೀಗೆ ಇರ್ತೀನಿ ಅಂತ ಒಂದು ಲಜ್ಜೆನೇ ಇಲ್ಲದೆ ಇರತಕ್ಕಂಥ ಸ್ವಭಾವ, ಯಾವುದು ಕೂಡ ಇರಬಾರದು. ಇನ್ನು ಅಸಂಚಯ, ವಿಪರೀತವಾಗಿ ಸಂಗ್ರಹವನ್ನ ಮಾಡಿಕೊಳ್ಳುವಂಥದ್ದು ತಪ್ಪು. ನಮಗೆ ನಮ್ಮ ಉಪಯೋಗಕ್ಕೆ ಎಷ್ಟು ಬೇಕೋ ಅದನ್ನ ಇಟ್ಟುಕೊಂಡು ನಮ್ಮ ಅಗತ್ಯ ಇಲ್ದಿರೋದು ಕೊಡೋದು ಅಂತಲ್ಲ, ಈ ವಸ್ತು ಅಗತ್ಯ ಇನ್ನೂ ಅನೇಕ ಜನರಿಗೆ ಇದೆ ಅಂತ ಹೇಳಿ ಅವ್ರಿಗೆ ಕೊಡಬೇಕು. ಯಾಕಂದ್ರೆ ಎಲ್ಲವನ್ನೂ ನಾವು ಅನುಭವಿಸ್ಲಿಕ್ಕೆ ಆಗೋದಲ್ಲ ಅಲ್ವಾ. ನಮಗೆಷ್ಟು ಬೇಕೋ ಅಷ್ಟನ್ನು ನಾವು ಇಟ್ಟುಕೊಂಡು 10 ಜನರಿಗೆ ಕೊಡುವಂಥದ್ದು, ಅಥವಾ ನಮಗೆ ನಮ್ಮ ಮುಂದಿನ 10 ಪರಂಪರೆಗೆ ಬೇಕು ಅಂತ ವಿಪರೀತ ಸಂಗ್ರಹವನ್ನ ಮಾಡುವಂತ ತಪ್ಪರು. ದ್ರೋಣಾಚಾರ್ಯರ ಜೀವನ ನಡೆಸಿದಂತೆ ಅಸಂಚಯದಿಂದಾಗಿ ಯಾವುದೇ ರೀತಿಯಾಗಿರತಕ್ಕಂಥ ವಿಪರೀತ ಸಂಗ್ರಹವನ್ನ ಮಾಡಿಕೊಳ್ಳಬಾರದು. ಅಸಂಚಯ. ಆಸ್ತಿಕ್ಯಂ, ಆಸ್ತಿಕ್ಯ ಅಂದ್ರೆ ದೇವರ ಬಗ್ಗೆ ಅಸ್ತಿತ್ವ ಜ್ಞಾನ, ಭಗವಂತ ಇದ್ದಾನೆ, ನಮ್ಮನ್ನ ಕಾಪಾಡತಕ್ಕಂಥ ಭಗವಂತ ಇದ್ದಾನೆ, ಅವನು ಸೃಷ್ಟಿ ಮಾಡಿರ್ತಕ್ಕಂಥ ಜಗತ್ತು ಸತ್ಯವಾಗಿ ಇದೆ ಎಂಬುದಾಗಿ ಅಸ್ತಿತ್ವ ಜ್ಞಾನ. ಬ್ರಹ್ಮಚರ್ಯ, ಭಗವಂತನಲ್ಲಿ ನಿರಂತರವಾಗಿ ಏಕಾಗ್ರತೆ, ಬ್ರಹ್ಮಚರ್ಯ. ಮೌನಂ, ವ್ಯರ್ಥವಾದ ಮಾತನ್ನ ಆಡದೇ ಇರತಕ್ಕಂಥದ್ದು, ಮತ್ತು ವಿಪರೀತ ಮಾತುಗಳನ್ನ ಆಡದೇ ಇರತಕ್ಕಂಥದ್ದು. ಸ್ಥೈರ್ಯ, ಗಟ್ಟಿಯಾದ ಮನಸ್ಥಿತಿ. ಅಂದ್ರೆ ಯಾವಾಗ ಗಟ್ಟಿಯಾದ ಮನಸ್ಥಿತಿ ಇರುತ್ತೆ ಅಂದ್ರೆ ಪ್ರಾಮಾಣಿಕವಾಗಿದ್ದಾಗ ಮಾತ್ರ ಎಲ್ಲವನ್ನೂ ಎದುರಿಸುವ ಒಂದು ಗಟ್ಟಿತನ ಇರುತ್ತೆ. ಯಾವಾಗ ಪ್ರಾಮಾಣಿಕತನ ಇರೋದಿಲ್ಲ ಆಗ ಮಾತ್ರ ಸ್ಥೈರ್ಯ ಎಂಬುದು ಇರೋದಿಲ್ಲ. ಹಾಗಾಗಿ ಸ್ಥೈರ್ಯ ಅಂದ್ರೆ ಆ ತರ ನಾವು ಇರಬೇಕು. ಅಂದ್ರೆ ಏನೇ ಬಂದರೂ ಕೂಡ ಎದುರಿಸುವ ರೀತಿಯಲ್ಲಿ ನಮ್ಮ ಮನಸ್ಥಿತಿ ಇರಬೇಕು. ಯಾವಾಗ ಅದೇ ಇರುತ್ತೆ ಅಂದ್ರೆ ನಮ್ಮ ಪ್ರಾಮಾಣಿಕ ವ್ಯವಹಾರ ಇದ್ರೆ ಮಾತ್ರ ಸ್ಥೈರ್ಯ ಇರುತ್ತೆ, ಇಲ್ಲದೆ ಹೋದ್ರೆ ಸ್ಥೈರ್ಯ ಎಂಬುದು ಇರೋದಿಲ್ಲ. ಇನ್ನು ಕ್ಷಮ, ಕ್ಷಮಿಸುವ ಒಂದು ಗುಣ. ಅಭಯಂ, ಅಭಯ ಅಂದ್ರೆ ಯಾರಿಂದಲೂ ಭಯ ಪಡದೇ ಇರುವಂಥದ್ದು, ಯಾರಿಗೂ ನಮ್ಮಿಂದ ಭಯ ಉಂಟಾಗುವಂತೆ ಇರುವಂಥದ್ದು, ಮತ್ತೊಬ್ಬರಿಗೆ ಭಯ ಉಂಟಾಗಬಾರದು, ಆ ರೀತಿಯಲ್ಲಿ ಇರಬೇಕು. ಇದೆಲ್ಲವೂ ಕೊಡಲಿಗೆ ಅಹಿಂಸಾ 1, ಸತ್ಯ 2, ಅಸ್ತೇಯ 3, ಅಸಂಗ 4, ಹ್ರೀಹಿ 5, ಅಸಂಚಯ 6, ಆಸ್ತಿಕ್ಯ 7, ಬ್ರಹ್ಮಚರ್ಯ 8, ಮೌನ 9, ಸ್ಥೈರ್ಯ 10, ಕ್ಷಮ 11, ಅಭಯಂ 12. ಹೀಗೆ ದ್ವಾದಶ ಯಮಾಹ, ಒಟ್ಟು 12 ಯಮಗಳು ಅಂತ. ಕೆಲವೊಂದಿಷ್ಟು ವ್ಯಾಖ್ಯಾನಗಳಲ್ಲಿ 10 ಅಂತ ಹೇಳ್ತಾರೆ, ಇಲ್ಲಿ 12 ಯಮಗಳನ್ನು ಹೇಳಿದ್ದಾರೆ. ಇನ್ನು
ಹಾಗೆ ಮುಂದೆ ನಿಯಮಗಳನ್ನೆಲ್ಲ ಹೇಳ್ತಾ ಇರೋದು ಒಂದೇ ಒಟ್ಟಿಗೆ ಹೇಳಿದ್ರೆ ನಿಮಗೆ ಜಾಸ್ತಿ ಆಗತ್ತೆ. ಇವತ್ತಿಗೆ ಇಷ್ಟಕ್ಕೆ ನಿಲ್ಲಿಸೋಣ. ಇದು ಉಳಿದಿದ ಭಾಗವನ್ನು ಮುಂದಿನ ಪಾಠದಲ್ಲಿ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ ಮಸ್ತು.